ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ತಮ್ಮ ನಟನಾ ಕೌಶಲ್ಯದಿಂದಲೇ ಜನಮನ ಗೆದ್ದ ನಟ ಕಲಾಕಾರ ಹರೀಶ್ ರಾಜ್. ಇವರು ತಮ್ಮ ನಟನಾ ಕೆರಿಯರ್ ಆರಂಭಿಸಿ ಬರೋಬ್ಬರಿ 25 ವರ್ಷಕ್ಕೂ ಅಧಿಕವಾಗಿದೆ ಅಂದರೆ ನಂಬಲೇಬೇಕು. ಆದರೆ ನಟ 25 ವರ್ಷಗಳ ಹಿಂದೆ ಹೇಗಿದ್ರೋ ಇವತ್ತು ಹಾಗೇ ಇದ್ದಾರೆ. ಹರೀಶ್ ರಾಜ್ ಕನ್ನಡ ಚಿತ್ರರಂಗವನ್ನ ಪ್ರವೇಶಿಸಿ 27 ವರ್ಷ ತುಂಬಿದೆ. 25 ವರ್ಷಗಳಲ್ಲಿ 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಹರೀಶ್ ರಾಜ್ಗೆ ಪ್ರತಿಭಾವಂತ ನಿರ್ದೇಶಕರು, ಕಲಾವಿದರು ಮತ್ತು ತಂತ್ರಜ್ಞರ ಜೊತೆ ಕೆಲಸ ಮಾಡಿದ ಹೆಮ್ಮೆ ಅವರಿಗೆ ಇದೆ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ದೋಣಿ ಸಾಗಲಿ ಚಿತ್ರದ ಮೂಲಕ 1997ರಲ್ಲಿ ಹರೀಶ್ ರಾಜ್ ತಮ್ಮ ಸಿನಿಮಾ ಕೆರಿಯರ್ ಆರಂಭಿಸಿದರು. ಅದೇ ವರ್ಷ ಗಿರೀಶ್ ಕಾಸ್ರವಳ್ಳಿ ಅವರ ತಾಯಿ ಸಾಹೇಬ ಚಿತ್ರದಲ್ಲಿ ನಟಿಸಿದರು. ಆ ಚಿತ್ರದಲ್ಲಿ ನಟಿ ಜಯಮಾಲಾ ಪುತ್ರನ ಪಾತ್ರದಲ್ಲಿ ಇವರು ನಟಿಸಿದ್ದರು. ಗಿರೀಶ್ ಕಾಸ್ರವಳ್ಳಿ ಅವರ ದ್ವೀಪ ಸಿನಿಮಾದಲ್ಲಿ ಹರೀಶ್ ರಾಜ್ ನಟಿಸಿದ್ದರು. ಈ ಸಿನಿಮಾದಲ್ಲಿ ಹರೀಶ್ ರಾಜ್ ನಟನೆಗಾಗಿ ಅವರು ರಾಷ್ಟ್ರ ಪ್ರಶಸ್ತಿ ರೇಸ್ನಲ್ಲಿಯೂ ಇದ್ದರಂತೆ. ಇನ್ನು ಕೂರ್ವಾವತಾರ, ತಾಯಿ ಸಾಹೇಬ, ಕಾನೂನು ಹೆಗ್ಗಡತಿ ಹರೀಶ್ ರಾಜ್ ನಟಿಸಿದ ಪ್ರಮುಖ ಚಿತ್ರಗಳು. ಹರೀಶ್ ರಾಜ್ ಶ್ರೀ ಸತ್ಯನಾರಾಯಣ ಎನ್ನುವ ಸಿನಿಮಾದಲ್ಲಿ 16 ಪಾತ್ರಗಳಲ್ಲಿ ನಟನೆ ಮಾಡುವ ಮೂಲಕ ಲಿಮ್ಕಾ ದಾಖಲೆ ಕೂಡ ಮಾಡಿದ್ದರು. ಕಲಾಕಾರ ಸಿನಿಮಾ ಮೂಲಕ ನಿರ್ದೇಶನಕ್ಕೆ ಇಳಿದ ಹರೀಶ್ ರಾಜ್ ಬಳಿಕ ಗನ್, ಶ್ರೀ ಸತ್ಯನಾರಾಯಣ, ಕಿಲಾಡಿ ಪೊಲೀಸ್, ಪ್ರೇತ, ವೆಂಕಟೇಶ್ವರಾಯ ನಮಃ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಒಂದು ಇಂಗ್ಲಿಷ್ ಸಿನಿಮಾ ಸೇರಿ ಹಲವು ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲಿಯೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಹರೀಶ್ ರಾಜ್. ಅಷ್ಟೇ ಅಲ್ಲ, ಇವರು ಬಿಗ್ ಬಾಸ್ ಸೀಸನ್ 7ರಲ್ಲಿ ಭಾಗವಹಿಸುವ ಮೂಲಕ ಟಫ್ ಸ್ಪರ್ಧಿಯಾಗಿ ಸಹ ಕಾಣಿಸಿಕೊಂಡಿದ್ದಾರೆ. ಇನ್ನು ಮನೆಯೊಂದು ಮೂರು ಬಾಗಿಲು ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ಪ್ರವೇಶಿಸಿದ ಹರೀಶ್ ರಾಜ್ ಸ್ವಾತಿ ಮುತ್ತು, ಕಾವ್ಯಾಂಜಲಿ, ದಂಡಪಿಂಡಗಳು, ಜೊತೆ ಜೊತೆಯಲಿ ಹಾಗೂ ಭಾಗ್ಯಲಕ್ಷ್ಮಿ ಸೇರಿ ಹಲವಾರು ಕನ್ನಡ ಸೀರಿಯಲ್ಗಳಲ್ಲಿ ಹಾಗೂ ಮಾಲ್ಗುಡಿ ಡೇಸ್ ಸೇರಿ 7 ಹಿಂದಿ ಸೀರಿಯಲ್ಗಳಲ್ಲಿಯೂ ಹರೀಶ್ ರಾಜ್ ನಟಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.